ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಉಪ್ಪಿಟ್ಟು ಮಾಡುವ, ಅರ್ಜೆಂಟಲ್ಲಿ ಮಾಡುವ ಉಪ್ಪಿಟ್ಟು. ಸೂಪರ್ ಆಗಿರ್ತದೆ, ಬೇಗ ಬೇಗ ಆಗ್ತದೆ. ಇದು ಮಾಡಲಿಕ್ಕೆ ತುಂಬ ಕಷ್ಟ ಇಲ್ಲ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕುವ. ನಾವು ಆಯಿಲ್ ಹಾಕಿ ಅದು ಬಿಸಿ ಆಗುವಾಗ ಅದರಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕುವ. ಕಡಲೆಬೇಳೆ ಹಾಕಿ ಅದರಲ್ಲಿ ಸ್ವಲ್ಪ ಬೇಯಿಸಿ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕುವ. ಫಸ್ಟ್ ಇದೆಲ್ಲ ಸ್ವಲ್ಪ ಗಟ್ಟಿ ಅಂತ ಫಸ್ಟ್ ಇದು ಬೇಯಿಸ್ತೇನೆ, ಮತ್ತು ನಾನು ಸಾಸಿವೆ ಎಲ್ಲ ಹಾಕ್ತೇನೆ. ಇದರಲ್ಲಿ ಸ್ವಲ್ಪ ಇದು ಹಾಕುವ, ಶೇಂಗಾ ಹೇಳ್ತಾರಲ್ಲ ಅದು ಹಾಕಿ ಸಾಸಿವೆ ಹಾಕಿದೆ. ಅದು ಸಹ ಒಳ್ಳೆ ಬೇಯಿಸಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ತುಂಬ ಹೊತ್ತು ಬೇಯಿಸೋದು ಬೇಡ, ಸ್ವಲ್ಪ ಬೇಯಿಸಿ ಒಂಥರ ರುಚಿ ಟೇಸ್ಟ್ ಇರ್ತದೆ, ಸಿಹಿ ಸಿಹಿಯಾಗಿ. ಒಂದು ಮೆಣಸು ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೇನೆ. ಮೆಣಸು ನಿಮಗೆ ಜಾಸ್ತಿ ಬೇಕಾದರೆ, ಖಾರ ತಿನ್ನುವವರಿದ್ದರೆ ಸ್ವಲ್ಪ ಹಾಕ್ಬೋದು. ನಾನು ಸ್ವಲ್ಪನೇ ಹಾಕೋದು, ನಾನು ಒಂದೊಂದ್ಸರಿ ಹಾಕೋದು ಸಹ ಇಲ್ಲ. ನನ್ನ ಮಗು ತಿನ್ನೋದಿಲ್ಲ ಜಾಸ್ತಿ ಖಾರ ಎಲ್ಲ. ನನ್ನ ಚಾನಲ್ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ. ಮತ್ತು ವಿಡಿಯೋಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಇದರಲ್ಲಿ ಹೇಗಿತ್ತು ವಿಡಿಯೋ ಅಂತ. ಮತ್ತು ಲೈಕ್ ಸಹ ಕೊಡಿ ಆಯಿತಾ. ಲೈಕ್ ಕೊಡಿ, ಈಗಲೇ ಕೊಡಿ. ಒಂದು ಕಪ್ ನಾನು ಒಂದು ಕಪ್ ರವೆ ಇಟ್ಟಿದ್ದೇನೆ. ಇದು ಬೇಯ್ತಾ ಬಂತು, ಸಾಕು. ಇದು ಜಾಸ್ತಿ ಬೇಯಿಸ್ತಿಲ್ಲ ನಾನು, ಅಂದರೆ ಇದು ಈರುಳ್ಳಿ ಇರಬೇಕು ಸ್ವಲ್ಪ ಗಟ್ಟಿ. ಅದಕ್ಕೆ ಸ್ವಲ್ಪ ನಾನು ರವೆ ಹಾಕಿ ಹುರಿತೇನೆ ಸ್ವಲ್ಪ ಹೊತ್ತು. ಒಂದು ಕಪ್ ರವೆ ಇಟ್ಟಿದ್ದೇನೆ ಇದರಲ್ಲಿ. ಇದು ಚೆನ್ನಾಗಿ ಹುರಿಬೇಕು, ಅದು ಗೊತ್ತಾಗ್ತದೆ ನಾವು ಹುರಿಯುವಾಗಲೇ ಉಂಟಲ್ಲ, ಸ್ವಲ್ಪ ಚೇಂಜ್ ಆಗ್ತದೆ ಅದು ಹುರಿದಾದ್ಮೇಲೆ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹುರಿದೆ ನಾನು. ಉಪ್ಪು ನೀವು ಫಸ್ಟ್ ಸಹ ಹಾಕ್ಬೋದು, ನಾನು ಮತ್ತೆ ಹಾಕಿದ್ದು ರವೆ ಒಟ್ಟಿಗೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಹುರಿಬೇಕು. ಸ್ಲೋ ಗ್ಯಾಸಲ್ಲಿ ಹುರಿಯಿರಿ. ನಾನು ಕುದಿಲಿಕ್ಕೆ ನೀರು ಸಹ ಇಟ್ಟಿದ್ದೇನೆ ಇದಕ್ಕೆ ಹಾಕಲಿಕ್ಕೆ. ಡೈರೆಕ್ಟ್ ನೀರು ಹಾಕಿದ್ದೆ ಉಂಡೆ ಆಗ್ತದಲ್ಲ, ಬಿಸಿ ನೀರಿದ್ದರೆ ಒಳ್ಳೆಯದಾಗ್ತದೆ, ಅದು ಮಿಕ್ಸ್ ಆಗಿ ಚೆಂದ ಬರ್ತದೆ. ಅದಕ್ಕೆ ಇದು ಆಗ್ತಾ ಬಂತು ನೋಡಿ. ಇದಕ್ಕೆ ನಾನು 1/4 ಕಪ್ಪು ಫುಲ್ ಸಕ್ಕರೆ ಹಾಕಿದ್ದೇನೆ. ನಿಮಗೆ ಇಷ್ಟ ಇದ್ದರೆ ಹಾಕಿ, ಸಕ್ಕರೆ ಬೇಡ ಆದರೆ ನೀವು ಹೀಗೆ ಸಾದ ಸಹ ಮಾಡ್ಬೋದು. ನಾನು ಸಕ್ಕರೆ ಹಾಕಿದರೆ ಉಂಟಲ್ಲ, ನನಗೆ ಎಂತ ಬೇಕಂತಲ್ಲ ಅದರೊಟ್ಟಿಗೆ ಹೀಗೆ ತಿನ್ಬೋದಲ್ಲ, ಅದಕ್ಕೆ ನಾನು ಸಕ್ಕರೆ ಹಾಕೋದು. ಇದು ಆಯಿತು. ಈಗ ಇದಕ್ಕೆ ನೀರು ಹಾಕುವ. ಕುದಿಯುವ ನೀರು ಹಾಕಿ ಬೇಗ 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 ಮಿಕ್ಸ್ ಮಾಡಿದರೆ ಉಂಡೆ ಎಲ್ಲ ಆಗೋದಿಲ್ಲ ಅದರಲ್ಲಿ. ನೋಡಿ, ಹೀಗೆ ಕುದಿಲಿಕ್ಕೆ ಬಿಡಿ, ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಅದರಲ್ಲಿ ಬೇಗ ತೆಂಗಿನಕಾಯಿ ಹಾಕಿ. ನೀವು ಫಸ್ಟ್ ಸಹ ಬೇಕಾದರೆ ತೆಂಗಿನಕಾಯಿ ಹಾಕಿ. ನಾನು ತೆಂಗಿನಕಾಯಿದು ಇದು ಹಸಿ ತೆಂಗಿನಕಾಯಿ ಹೀಗೆ ಟೇಸ್ಟ್ ಆಗ್ತದಂತ ಹೀಗೆ ಹಾಕಿದ್ದೇನೆ. ನೀವು ಬೇಕಾದರೆ ಸ್ವಲ್ಪ ಹೊತ್ತು ಹುರಿಬೋದು ಅದರಲ್ಲಿ. ನಾನು ಒಂದೊಂದು ಸರಿ ಹುರಿತೇನೆ, ಇದು ಹುರಿಲಿಲ್ಲ ನನಗೆ, ಹಸಿ ಬೇಕಂತ ನಾನು. ಹೀಗೆ ಆಯಿತು ನೋಡಿ. ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಅಷ್ಟೆ. ಒಳ್ಳೆ ಟೇಸ್ಟ್ ಆಗಿದೆ ಇದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೀಗೇ. ನನ್ನ ವಿಡಿಯೋ ನಿಮಗೆ ಹೇಗಾಗ್ತದಂತ ನನಗೆ ಹೇಳಿ ಆಯಿತಾ, ನೀವು ಕಮೆಂಟ್ಸಲ್ಲಿ. ಮತ್ತು ಫ್ಯಾಮ್ಲಿಯಲ್ಲಿ ಎಲ್ಲ ಇದು ಶೇರ್ ಮಾಡಿ ಆಯಿತಾ. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಮಾಡಿ. ಶೇರ್ ಮಾಡಿದರೆ ಸ್ವಲ್ಪ ನಂದು ವೈರಲ್ ಆಗ್ತದೆ ವಿಡಿಯೋ. ವೈರಲ್ ಮಾಡಿಬಿಡಿ ಉಪ್ಪಿಟ್ಟಲ್ಲಿ ಆದರೂ. ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಡ್ರೈ ಆಗ್ತಾ ಬಂತು ನೋಡಿ. ಇದು ಎಂತ ಹಾಕಲಿಕ್ಕಿಲ್ಲ ಈಗ. ಇದು ಡ್ರೈ ಆಗುವ ತನಕ ನೀವು ಮಿಕ್ಸ್ ಮಾಡಿದರೆ ಆಯಿತು. ಕರಿಬೇವು ಇಂಪಾರ್ಟೆಂಟ್ ಆಯಿತಾ. ಅದರ ಪರಿಮಳ ಹೀಗೆ ತಿರುಗಿಸುವಾಗ ಉಂಟಲ್ಲ, ಅದರ ಪರಿಮಳ ತುಂಬ ಬರ್ತಾ ಉಂಟು ಈಗ. ಸೂಪರ್ ಟೇಸ್ಟಿಯಾಗಿ ನೋಡಿ, ಹೀಗೆ ಚೆಂದ ಆಗ್ತಾ ಉಂಟು ಇದು ನೋಡುವಾಗ ಸಹ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ಬಾಯ್.